ನನ್ನ ನೆಲದ ಭಾಷೆಯು ದೂರ ಬಲು ದೂರ, ಈ ಮನಕಂತೂ ದಾರಿ ತೋರುತ್ತಿದೆ. ಆ ಭಾಷೆಯದೇ ಬೆಳಕು ಬೆಳಕುವ ಬೆಳಕು ಬೆಳಕುವ. ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ. ಭೇಟಿ ನಡೆದಿದೆ. ಖುದ್ದಾಗಿ ಪ್ರಧಾನಿ ಮೋದಿ ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಲ್ಲಿನ ಮಾಲಿನಿ ಸಿಟಿಯಲ್ಲಿ ಬಂದು ಸಮಾವೇಶವನ್ನು ಉದ್ಘಾಟನೆ ಮಾಡಿ ಜನರನ್ನ ಅಡ್ರೆಸ್ ಮಾಡ್ತಾರೆ. ಅಟ್ ದ ಸೇಮ್ ಟೈಮ್ ಅಲ್ಲಿ ಕಾಂಗ್ರೆಸ್ ನಾಯಕರುಗಳು ಕೂಡ ಇವತ್ತು ರಣಕಣದಲ್ಲಿ ಇದ್ದಾರೆ. ಸಿಎಂ DCM ಇಬ್ಬರು ಕೂಡ ಅಲ್ಲಿ ಮತಬೇಟೆಗಾಗಿ ತೆರಳಿದ್ದಾರೆ. ಒಟ್ಟಾರೆ ಇಡೀ ಬೆಳಗಾವಿ ಮತ್ತು ಚಿಕ್ಕೋಡಿ ಕ್ಷೇತ್ರದ ಲೋಕಸಭಾ ರಣಕಣ ರಂಗೇರಿದೆ. ಅಷ್ಟೇ ಅಲ್ಲ, ಸಿಕ್ಕಾಪಟ್ಟೆ ಆ ಲೋಕಸಮರದ ಕಾವು ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಇವತ್ತು ಬೆಳಗಾವಿನಲ್ಲಿ. ಒಂದು ಕಡೆ ಅಲ್ಲಿ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಹಾಗೂ ಅಣ್ಣಾ ಸಾಹೇಬ್ ಜೊಲ್ಲೆ ಚಿಕ್ಕೋಡಿನಲ್ಲಿ, ಹಾಗೆಯೇ ಬೆಳಗಾವಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಹಾಗೂ ಮೃಣಾಲ್ ಹೆಬ್ಬಾಳ್ಕರ್, ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ನಡುವಿನ ಸ್ಪರ್ಧೆ ಜೋರಾಗಿದೆ. ಕಳೆದ ಸಾರಿ ಬಿಜೆಪಿಗೆ ಅಲ್ಲಿ ಅದಕ್ಕಿಂತಲೂ ಹಿಂದೆ ಸುರೇಶ್ ಅಂಗಡಿ ಅವರಿದ್ರು. ಅದರ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಒಂದು ಮಾಲಿನ್ಯ ಸಿಟಿಯಲ್ಲಿ ಏನು ಸಮಾವೇಶ ನಡೀತಾ ಇದೆ, ಈ ಒಂದು ಸಮಾವೇಶಕ್ಕೆ ಆಗಮಿಸಲಿದ್ದಾರೆ. ಎಲ್ಲರೂ ಕೂಡ ಕಾತರದಿಂದ ಕಾದು ಕುಳಿತಿದ್ದಾರೆ. 11 ಗಂಟೆಗೆ ಬರಬೇಕಾಗಿತ್ತು, ಸ್ವಲ್ಪ 15 ನಿಮಿಷ ತಡ ಆಗಿದೆ. ಈಗ ನೋಡಿ ಅವರ ಕಾನ್ವಾಯ್ ಈಗ ಆಗಮಿಸ್ತಾ ಇದೆ. ಇನ್ನು ಮೊದಲ ವಾಹನ ಈಗ ಆಗಮಿಸಿರುವಂಥ ದೃಶ್ಯವನ್ನು ಗಮನಿಸಿ ನೋಡಿ. ಇದು ರೋಡ್ ಕ್ಲಿಯರೆನ್ಸ್, ಅಂದರೆ ಮೊದಲು ವಾಹನ ರೋಡನ್ನು ಕ್ಲಿಯರೆನ್ಸ್ ಮಾಡ್ತಾ ಅವರು ಸಂದೇಶವನ್ನು ಕೊಡ್ತಾ ಹೋಗ್ತಾರೆ. ಆ ಒಂದು ವಾಹನ ಈಗ ಎಸ್ಕಾರ್ಟ್ ವಾಹನ ಈಗ ಆಗಮಿಸಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಆಗಮಿಸಲಿದ್ದಾರೆ ವೇದಿಕೆಯತ್ತ. ನೋಡಿ, ಅವರ ಕಾನ್ವೆ ಬರುವಂಥ ಸಂದರ್ಭದಲ್ಲಿ ಯಾರೂ ಕೂಡ ಅಡ್ಡಾಡದಂತೆ ಹೆಚ್ಚಿನ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಹೆಜ್ಜೆ ಹೆಜ್ಜೆಗೂ ಕೂಡ ಪೊಲೀಸರನ್ನು ಇಲ್ಲಿ ನಿಲ್ಲಿಸಿರುವಂಥ ದೃಶ್ಯವನ್ನು ಗಮನಿಸ್ಬೋದು. ನಾನೇ ನಿಂತಿದ್ದೀನಿ ಈ ಒಂದು ಜಾಗದಲ್ಲಿ. ನಮ್ಮ ಕ್ಯಾಮ್ರಾಮನ್ ನಿಮಗೇನು ವಿಜುವಲ್ಸ್ ತೋರಿಸ್ತಾರೆ. ಇದೇ ಒಂದು ಜಾಗದಿಂದ ಪ್ರಧಾನಿ ನರೇಂದ್ರ ಮೋದಿಯವರು ಎಂಟ್ರಿ ಆಗ್ತಾರೆ. ಈಗ ಆಗಮಿಸ್ತಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು ವೇದಿಕೆಯತ್ತ. ನೋಡಿ, ಸಮಾವೇಶದತ್ತ ಆಗಮಿಸ್ತಾ ಇದ್ದಾರೆ. ಅವರ ಬೆಂಗಾವಲು ವಾಹನಗಳಿಗೆ ಆಗಮಿಸ್ತಾ ಇರುವಂಥ ದೃಶ್ಯವನ್ನು ಇಲ್ಲಿ ಗಮನಿಸ್ತಾ ಇದ್ದೀವಿ. ನೋಡಿ, ಇಲ್ಲಿ ನರೇಂದ್ರ ಮೋದಿಯವರು ಆಗಮಿಸ್ತಿದ್ದಾರೆ. ಈಗ ಸಮಾವೇಶದತ್ತ ಅವರು ಆಗಮಿಸ್ತಾ ಇದ್ದಂತೆ ಎಲ್ಲರೂ ಕೂಡ ಇಲ್ಲಿ ನೆರೆದಿರುವಂಥ ಕಾರ್ಯಕರ್ತರು, ಅಭಿಮಾನಿಗಳೆಲ್ಲರೂ ಕೂಡ ಮೋದಿ ಮೋದಿ ಅಂತೇಳಿ ಘೋಷಣೆಗಳನ್ನು ಕೂಡ ಕೂಗ್ತಿದ್ದಾರೆ. ನೋಡಿ, ಇಲ್ಲಿ ಆಗಮಿಸ್ತಾ ಇರುವಂಥ ದೃಶ್ಯವನ್ನು ಇಲ್ಲಿ ಗಮನಿಸ್ತಾ ಇದ್ದೀವಿ. ನರೇಂದ್ರ ಮೋದಿಯವರು ಅಲ್ಲಿ ಆ ಒಂದು ಸರ್ಕಲ್ನ ಭಾಗದಲ್ಲಿ ಅಲ್ಲಿ ಅವರ ವಾಹನ ಆಗಮಿಸ್ತಾ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಸರ್ಕಲ್ನಲ್ಲಿ ನೆರೆದಿದ್ದಾರೆ. ಹಾಗಾಗಿ ನರೇಂದ್ರ ಮೋದಿಯವರ ಕಾನ್ವಾಯ್ ಈಗ ಪೊಲೀಸ್ ಅಧಿಕಾರಿಗಳು ಕೂಡ ಈಗ ಆಗಮಿಸ್ತಿದ್ದಾರೆ. ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಪೊಲೀಸರು ಎಲ್ಲರನ್ನೂ ಕೂಡ ಕಳುಹಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇದೆ, ಅಲ್ಲಿ ನಿಂತಿರುವಂಥ ಜನರತ್ತ ಪ್ರಧಾನಿ ನರೇಂದ್ರ ಮೋದಿಯವರು ಕೈ ಬೀಸಿ ಈಗ ಆಗಮಿಸ್ತಿದ್ದಾರೆ. ವೇದಿಕೆಯತ್ತ ಈಗ ಒಳಗಡೆ ಪ್ರವೇಶವನ್ನು ಮಾಡಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು. ಪೊಲೀಸ್ ಅಧಿಕಾರಿಗಳು ಕೂಡ ಈಗ ಒಳಗಡೆ ಪ್ರವೇಶವನ್ನು ಮಾಡ್ತಿದ್ದಾರೆ. ಪೈಲಟ್ ವಾಹನ ಈಗ ಆಗಮಿಸಿದೆ. SPG ಟೀಮ್ ಕೂಡ ಮುಂದೆ ಆಗಮಿಸಿರುವಂಥ ದೃಶ್ಯವನ್ನು ಇಲ್ಲಿ ಗಮನಿಸ್ತಾ ಇದ್ದೀವಿ. ಈಗ ಮತ್ತೊಂದು ಲೀಡ್ ವೆಹಿಕಲ್ ಕೂಡ ಆಗಮಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಇರುವಂಥ ವಾಹನ ಈಗ ಎಕ್ಸ್ಕ್ಲೂಸಿವ್ ಆಗಿ ನಿಮಗೆ ತೋರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ನೋಡಿ, ಇಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಇರುವಂಥ ವಾಹನ ಈಗ ಇಲ್ಲಿ ತೆರಳುತ್ತದೆ. SPG ಟೀಮ್ ನೋಡಿ ಈಗ ತೆರಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಒಳಗಡೆ ಪ್ರವೇಶ ಮಾಡ್ತಾರೆ. ರೇಂಜ್ ರೋವರ್ ಅನ್ನುವ ಕಾರ್ನಲ್ಲಿ ಈಗ ತೆರಳುತ್ತಿದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ನೋಡಿ, ಜಾಮರ್ ವೆಹಿಕಲ್ ಕೂಡ ಹೋಗ್ತಾ ಇದೆ. ನರೇಂದ್ರ ಮೋದಿಯವರು ಈಗ ವೇದಿಕೆಯತ್ತ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ. SPG ಟೀಮ್ ಕೂಡ ಅವರನ್ನು ಸುತ್ತುವರೆದಿದೆ. ಹೆಚ್ಚಿನ ಬಂದೋಬಸ್ತನ್ನು ಕೂಡ ಮಾಡಿಕೊಳ್ಳಲಾಗಿದೆ. ನೇರವಾಗಿ ಅವರ ವಾಹನ ಒಳಗಡೆ ಪ್ರವೇಶ ಮಾಡುತ್ತಾ ಈಗ ವೇದಿಕೆಯ ಒಳಗಡೆ ಅವರ ವಾಹನ ಪ್ರವೇಶ ಮಾಡ್ತಾ ಇರುವಂಥ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ ಈಗ ನೀವು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ನೋಡಿ ಯಾವ ರೀತಿಯಾಗಿ ಸೆಕ್ಯೂರಿಟಿ ಇದೆ, ಟೈಟ್ ಬಂದೋಬಸ್ತ್. ನೋಡಿ ಅಲ್ಲಿ ನರೇಂದ್ರ ಮೋದಿಯವರ ಇರುವಂಥ ವಾಹನ ಈಗ ಒಳಗಡೆ ಪ್ರವೇಶ ಮಾಡ್ತಾ ಇದೆ. ವೇದಿಕೆಯತ್ತ ಪ್ರಧಾನಿ ನರೇಂದ್ರ ಮೋದಿಯವರು ತೆರಳುತ್ತಾರೆ. ನೋಡಿ ಅಲ್ಲಿ ಗಾಡಿ ಅವರಿರುವಂಥ ವಾಹನ, ವಿಶೇಷ ವಾಹನ ಏನಿದೆ ಆ ಒಂದು ವಿಶೇಷ ವಾಹನ ಈಗ ಪ್ರವೇಶ ಮಾಡಿದೆ.
ಅಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಅಲ್ಲಿಂದ ವೇದಿಕೆ ಹತ್ರ ಈಗ ತೆರಳ್ತಾರೆ. ವೇದಿಕೆ ಹತ್ರ ತೆರಳ್ತಾ ಇದ್ದಂತೆ ಅಲ್ಲಿ ಅವರು ಭಾಷಣವನ್ನು ಕೂಡ ಮಾಡಲಿದ್ದಾರೆ. ಇದು ಇವತ್ತಿನ ಮೊದಲ ಸಮಾವೇಶ. ಇದಾದ ಬಳಿಕ ಇಲ್ಲಿಂದ ಶಿರ್ಸಿಗೆ ಹೋಗ್ತಾರೆ, ಶಿರ್ಸಿಯಿಂದ ದಾವಣಗೆರೆಗೆ ಹೋಗ್ತಾರೆ, ದಾವಣಗೆರೆಯಿಂದ ಬಳ್ಳಾರಿ, ಎಲ್ಲ ಕಡೆ ಕೂಡ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿಯವರು ಆಗಮಿಸ್ತಾ ಇದ್ದಂತೆ ಒಂದು ಕಡೆ ಜೈ ಶ್ರೀರಾಮ್ ಅನ್ನುವ ಘೋಷಣೆಗಳು ಮೊಳಗ್ತಾ ಇದೆ, ಮೋದಿ ಮೋದಿ ಎನ್ನುವ ಘೋಷಣೆಗಳು ಕೂಡ ಮೊಳಗ್ತಾ ಇರುವಂಥದ್ದು. ಒಳಗಡೆ ಪ್ರವೇಶ ಆಗಿದೆ, ವೇದಿಕೆ ಹತ್ತ ತೆರಳಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು. ನೋಡಿ, ಒಂದು ಕಡೆ ಮೋದಿಯವರನ್ನ ಕಣ್ತುಂಬಿಕೊಳ್ಳೋದಕ್ಕೆ ನೋಡಿ ಯಾವ ರೀತಿಯಾಗಿ ಜನ ಈಗಲೂ ಕೂಡ ಆಗಮಿಸ್ತಾನೆ ಇದ್ದಾರೆ, ಜನ ಬರ್ತಾನೆ ಇದ್ದಾರೆ, ಇನ್ನೂ ಸಮಾವೇಶದತ್ತ ಹೋಗೋದಕ್ಕೆ ಬರ್ತಾನೆ ಇದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಇನ್ನೂ ಕೂಡ ಜನ ಬರ್ತಾನೆ ಇದ್ದಾರೆ. ಹೋಗೋಡಿ ಎಲ್ಲೆಲ್ಲಿ ಆ ಗದ್ದೆಗಳ ಮಧ್ಯಭಾಗದಲ್ಲಿ ಎಲ್ಲವೂ ಕೂಡ ಅಲ್ಲಿಂದೆಲ್ಲವೂ ಕೂಡ ಆಗಮಿಸ್ತಿದ್ದಾರೆ. ಮೋದಿಯವರನ್ನು ನೋಡಿ ಕಣ್ತುಂಬಿಕೊಳ್ಳೋದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ನೆರೆದಿದ್ದಾರೆ ಇಲ್ಲೆಲ್ಲ. ಪ್ರಧಾನಿ ಮೋದಿ ಕುಂದಾನಗರಿಯ ನೆಲಕ್ಕೆ ಆಗಮಿಸಿದ್ದಾರೆ, ವೇದಿಕೆ ಹತ್ರ ಆಗಮಿಸ್ತಾ ಇದ್ದಾರೆ. ಇನ್ನೇನು ಅಲ್ಲೂ ಕೂಡ ಸಾಕಷ್ಟು ಜನ, ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ ಪ್ರಧಾನಿ ಮೋದಿ ಅವರ ಮಾತುಗಳನ್ನು ಕೇಳೋದಕ್ಕೆ. ಈಗಾಗಲೇ ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ಹೇಳ್ತಾ ಇದ್ದ ಹಾಗೆ ಮೊದಲ ಬಾರಿಗೆ ಅಲ್ಲಿಗೆ ಪ್ರಧಾನಿಯೊಬ್ಬರು ಬಂದು ಉಳ್ಕೊಂಡು ಕುಂದಾನಗರಿಯ ಸಿಹಿಯನ್ನು ಸೌದಿದ್ದಾರೆ. ಇವಾಗ ಪ್ರಧಾನಿ ಮೋದಿ ಸ್ಟೇಜಿಗೆ ಬರ್ತಾ ಇದ್ದಾರೆ. ಸ್ಟೇಜಲ್ಲಿ ಆಲ್ರೆಡಿ ಅಲ್ಲಿ ಎಲ್ಲ ಸ್ಥಳೀಯ ನಾಯಕರುಗಳು ಹಾಗೂ ಬಿಜೆಪಿಯ ಅಭ್ಯರ್ಥಿಗಳು ಇದ್ದಾರೆ. ಜನ ಕೂಡ ಕಾಯ್ತಾ ಇದ್ದಾರೆ, ಏನು ಹೇಳ್ತಾರೆ. ಎಸ್ ಮೋದಿ वेदिके मेले। नमस्कार। सम्मान्य व्यासपीठ तथा देवी और सज्जनों, अब आप मोदी जी के सुनने के लिए थोड़ी देर शांत रहिए। सज्जनों, एक लंबे अरसे के बाद अब आस जगी है, आजादी के बाद खुद से लड़ने की अब बात चली है। अपनी गलतियों को सुधारने की अब बात चली है। अपनी क्षमता को पहचान देशभक्ति की जोत जलाकर अंतरिक्ष में उड़ान भरने की अब बात चली है। एक नरेंद्र ने 150 साल पहले भारत को जगाया था, एक नरेंद्र ने फिर से देश को झकझोरा है। मैं श्री रमेश देशपांडे जी को माइक सौंपती हूं। भारत माता की, भारत माता की जय श्री राम। मैं श्री आदरणीय प्रधानमंत्री जी, विश्व के नेता श्री नरेंद्र मोदी जी को चिक्कोड़ी और बेळगाव पार्लियामेंट की ओर से और आपके तरफ से मैं हृदयपूर्वक स्वागत करता हूं इस मंच पर। मैं बहुत आदरणीय मोदी जी को स्वागत करता हूं और इसके साथ ಹುಟ್ಟು ಹೋರಾಟಗಾರರು, ರಾಜ್ಯ ರೈತ ನಾಯಕರು, ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀಯುತ ಯಡಿಯೂರಪ್ಪನವರನ್ನ ಸ್ವಾಗತ ಮಾಡ್ತೇನೆ. ಅದರ ಜೊತೆಗೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಲಿಂಗಾಯತ ಬಾಹುಳ್ಯದಲ್ಲಿ ಮೋದಿ ಅವರಿಗೆ ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳಿದ್ದಾರೆ. ಅಲ್ಲಿ ಅವರಿಗೆ ಭರ್ಜರಿ ಸ್ವಾಗತ ಕೂಡ ದೊರೆತಿದೆ. BS ಯಡಿಯೂರಪ್ಪ ಹಾಗೂ ಜಗದೀಶ್ ಶೆಟ್ಟರ್ ಅಕ್ಕಪಕ್ಕದಲ್ಲಿದ್ದಾರೆ. ವೇದಿಕೆಯ ಮೇಲೆ ನೋಡ್ತಾ ಇದ್ದೀರಿ ಹೇಗೆ ಕೇಸರಿ ಸಮುದ್ರ ಬೆಳಗಾವಿಯಲ್ಲಿ ನೆರೆದಿದೆ ಅನ್ನೋದನ್ನ. ಕುಂದಾನಗರಿಯಲ್ಲಿ ಇವತ್ತು ಕೇಸರಿ ಹೊಳೆ. ಈ ಬೆಳಗಾವಿ ಪಾರ್ಲಿಮೆಂಟಿನ ಹಾಗೂ ಚಿಕ್ಕೋಡಿ ಪಾರ್ಲಿಮೆಂಟಿನ ಅಭ್ಯರ್ಥಿಗಳಾಗಿರ್ತಕ್ಕಂಥ ಜಗದೀಶ್ ಶೆಟ್ಟರ್ ಮತ್ತು ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಶಾಲು ಹೊಲಿಸುವ ಮುಖಾಂತರ ಮೋದಿಜಿಯವರನ್ನ ಸ್ವಾಗತ ಮಾಡಬೇಕಂತ ವಿನಂತಿಯನ್ನು ಮಾಡ್ತೇನೆ. ಅದರ ಜೊತೆಗೆ ಉತ್ತರದ ಮಾಜಿ ಶಾಸಕರಾಗಿರ್ತಕ್ಕಂಥ ಶ್ರೀ ಅನಿಲ್ ಬೆನಕೆ ಅವರು ಪಗಡಿಯನ್ನು ತೊಡಿಸುವುದರ ಮುಖಾಂತರ ಸ್ವಾಗತವನ್ನು ಮಾಡಬೇಕಂತ ವಿನಂತಿಯನ್ನು ಮಾಡ್ತಾನೆ. ಹಾಗೂ ಈ ಒಂದು ರೈತರ ಸಂಕೇತ ಆಗಿರ್ತಕ್ಕಂಥ ಎತ್ತು ಮತ್ತು ಬಂಡಿಯನ್ನ ನಮ್ಮ 5 ಜನ ಮಹಿಳಾ ಫಲಾನುಭವಿಗಳು ಕೊಡ್ತಾ ಇದ್ದಾರೆ. ಶ್ರೀಮತಿ ರುಕ್ಮಾ ವಾಗ್ಮೋಡೆ ಮನೆಯನ್ನು ಪಡೆದುಕೊಂಡಿದ್ದಾರೆ. ಕೇಂದ್ರ ಸರ್ಕಾರ ಶ್ರೀಮತಿ ಅಮ್ರಪಾಲಿ ಕಾಂಬ್ಳೆ, ಶ್ರೀ ರುಕ್ಮಾ ಗ್ಯಾಸ್ ಏಜೆನ್ಸಿ ಉಜ್ವಲ ಗ್ಯಾಸನ್ನು ಪಡೆದುಕೊಂಡಿರುವುದು ಶ್ರೀ ಕುಸುಮಾ ಪಾಟೀಲ್, ಶ್ರೀ ಕಾಂಬ್ಳೆ ಇವರುಗಳು
ಶ್ರೀಮತಿ ಕಾಂಬಳಿ ಅವರೆಲ್ಲರೂ ಕೂಡಿ ಆ ಒಂದು ಎತ್ತು ಮತ್ತು ಬಂಡಿಯ ರೈತರ ಸಂಕೇತವನ್ನ ಮಾನ್ಯ ಪ್ರಧಾನಮಂತ್ರಿಗಳೇ ನೀಡೋದ್ರ ಮುಖಾಂತರ ಸ್ವಾಗತವನ್ನು ಮಾಡ್ತಾ ಇದ್ದಾರೆ. ಭಾರತ್ ಮಾತಾ ಕಿ ಜೈ ಶ್ರೀರಾಮ್. ಮೋದಿ 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 ಮೋದಿ. अब की बार भारत माता की अब की बार मोदी जी के सुनने के लिए थोड़ी देर शांत रहिए सज्जनों. एक लंबे देवी और सज्जनों, अब आप मोदी जी के सुनने के लिए थोड़ी देर शांत रहिए सज्जनों. एक लंबे देवी और सज्जनों, अब आप मोदी जी के सुनने के लिए थोड़ी देर शांत रहिए सज्जनों. एक लंबे देवी और सज्जनों, अब आप मोदी जी के सुनने के लिए थोड़ी देर शांत रहिए. ಅದರ ಜೊತೆಗೆ ಉತ್ತರದ ಮಾಜಿ ಶಾಸಕರಾಗಿರ್ತಕ್ಕಂಥ भारत को खामोश में कैसे हो जाऊं ಮಾಡ್ತಾನೆ. ಹಾಗೂ ಅದರ ಜೊತೆಗೆ ಉತ್ತರದ ಮಾಜಿ ಶಾಸಕರಾಗಿರ್ತಕ್ಕಂಥ ಶ್ರೀ ಅನಿಲ್ ಬೆನಕೆ ಅವರು ಪಗಡಿಯನ್ನ ತೊಡಿಸುವುದರ ಮುಖಾಂತರ ಸ್ವಾಗತವನ್ನು ಮಾಡಬೇಕಂತ ವಿನಂತಿಯನ್ನು ಮಾಡ್ತಾನೆ. ಹಾಗೂ वो जितनी रात पड़े मैं उतने सूरज उगाऊंगा. सौगंध मुझे है मिट्टी की, मैं देश नहीं लूटने दूंगा. सम्मान्य ವಿನಂತಿಯನ್ನು ಮಾಡ್ತಾನೆ. मोदी जी, ये आपकी प्रिय काव्य पंक्तियां आपके व्यक्तित्व, मंशा और उद्देश्य को दर्शाती है. तभी तो हम सभी आपकी इज्जत आदर करते हैं, विश्वास रखते हैं. अब मैं मान्य ಪಗಡಿಯನ್ನ ತೊಡಿಸುವುದರ ಮುಖಾಂತರ ಸ್ವಾಗತವನ್ನು ಮಾಡಬೇಕು. ಉತ್ತರ ಕರ್ನಾಟಕದಲ್ಲಿ ಮೋದಿ ಮೇನಿಯಾ ಆರಂಭ ಆಗಿದೆ. ಬೆಳಗಾವಿ ಲಿಂಗಾಯತ